ರಾಜ್ಯದ ಹಿತ ಕಾಪಾಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಮತ್ತು ರಾಜ್ಯದ ಕರ್ತವ್ಯ. ಮತ್ತು ಶಾಸಕರಿರ್ಬೋದು, ಸಂಸತ್ ಸದಸ್ಯರಿರ್ಬೋದು, ಇಬ್ಬರೂ ಕೂಡ ಈ ರಾಜ್ಯದ ಹಿತದೃಷ್ಟಿಯನ್ನು ಕಾಪಾಡಿಕೊಂಡು ರಾಜ್ಯದ ಜನರಿಗೆ ನ್ಯಾಯ ಒದಗಿಸುವಂಥ ಕೆಲಸ ಮಾಡಬೇಕು. ಇವತ್ತೇನು ಕರ್ನಾಟಕಕ್ಕೆ ಪದೇ ಪದೇ ಅನ್ಯಾಯ ಆಗ್ತಾ ಇದೆ, ಅದನ್ನು ಪ್ರತಿಭಟಿಸುವಂಥ ಮನಸ್ಥಿತಿಯನ್ನು ಯಾವುದೇ ರಾಜ್ಯದ ಸಂಸತ್ ಸದಸ್ಯರು ಕೂಡ ಇಟ್ಕೊಂಡಿಲ್ಲ. ಕಾರಣ ಅವ್ರ ಪಕ್ಷ ಮತ್ತು ಆಡಳಿತ ಹೀಗೆ ಹಲವಾರು ಕಾರಣಗಳನ್ನು ಇಟ್ಕೊಂಡು ಮಾಡ್ತಾ ಇಲ್ಲ ಅಂಥೇಳಿ ಕಾಣಿಸ್ತದೆ. ಆದರೆ ಇವತ್ತು ನಮ್ಮ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಲೋಕಸಭಾ ಅಧಿವೇಶನ ನಡೀತಾ ಇದೆ, ಬಜೆಟ್ ಬಗ್ಗೆ ಚರ್ಚೆಗಳು ಪ್ರಾರಂಭ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಮ್ಮ ಕಾವೇರಿ ಮೇಕೆದಾಟು ಯೋಜನೆ ಇರ್ಬೋದು, ಮಹದಾಯಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಮತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಸಂಬಂಧಪಟ್ಟಂತೆ ಇರ್ಬೋದು, ಕಳಸಾ ಬಂಡೂರಿ ಯೋಜನೆ ಇರ್ಬೋದು, ಇವು 4 ಯೋಜನೆಗಳು ಕೂಡ ರಾಜ್ಯದ ರೈತರ ಹಿತದೃಷ್ಟಿಯಿಂದ ಮತ್ತು ಆ ಭಾಗದಲ್ಲಿ ನೀರಾವರಿ ಯೋಜನೆಗಳನ್ನು ಸಂಪೂರ್ಣಗೊಳಿಸಲಿಕ್ಕೆ ಬೇರೆ ರಾಜ್ಯಗಳಿಗೆ ರಾಷ್ಟ್ರದಲ್ಲಿ ಯಾವ ರೀತಿಯಾದಂಥ ಬೆಂಬಲವನ್ನು, ಹಣಕಾಸಿನ ನೆರವನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ, ಅದೇ ರೀತಿ ಕರ್ನಾಟಕಕ್ಕೆ ಕೊಡಬೇಕು ಅಂತಕ್ಕಂಥದ್ದು ಕರ್ನಾಟಕ ಸರ್ಕಾರದ ಒಂದು ಭಾವನೆ. ಆ ಒಂದು ನಿಟ್ಟಿನಲ್ಲಿ ಸಂಸತ್ ಸದಸ್ಯರ ಸಹಕಾರವನ್ನು ಕೋರುವಂಥದ್ದು. ನಾನಿದ್ದಾಗಲೂ ಕೂಡ ಎಲ್ಲ ಸರಿ ಅನೇಕ ಬಾರಿ ಸಂಸತ್ ಸಭೆಗಳಾಗಿದೆ, ಚರ್ಚೆಗಳಾಗಿದೆ. ಸೊ ಇವತ್ತು ಕೇಂದ್ರ ಸರ್ಕಾರ ಕಳೆದ 12 ವರ್ಷಗಳಿಂದ ನರೇಂದ್ರ ಮೋದಿ ಅವರ ಸರ್ಕಾರ ಇರೋದರಿಂದ ಇವತ್ತು ಕರ್ನಾಟಕಕ್ಕೆ ಸಾಕಷ್ಟು ಬಾರಿ ಪ್ರಯತ್ನಗಳು ಮಾಡಿದ್ರು ಕೂಡ, ಅವ್ರ ಸರ್ಕಾರ ಇದ್ದಾಗಲೂ ಮಾಡಿದ್ದಾರೆ, ನಮ್ಮ ಸರ್ಕಾರ ಇದ್ದಾಗಲೂ ಮಾಡಿದ್ರು ಕೂಡ ಯಾವುದೇ ರೀತಿಯ ನ್ಯಾಯ ಸಿಗ್ತಾ ಇಲ್ಲ. ಅದಕ್ಕೆ ದೊಡ್ಡ ಧ್ವನಿಯನ್ನು ಎತ್ತಬೇಕಾದಂಥದ್ದು ನಮ್ಮ ಸಂಸತ್ ಸದಸ್ಯರ ಕರ್ತವ್ಯ. ಆ ಒಂದು ನಿಟ್ಟಿನಲ್ಲಿ ಅವರು ಪ್ರಯತ್ನವನ್ನು ಮಾಡ್ತಾರೆ ಅಂಥೇಳಿ ನಾನು ಭಾವಿಸಿದ್ದೇನೆ. ಫಸ್ಟ್ ವೇವ್ ನ್ಯೂಸ್, ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.